ಪುರಾಣದ ಪ್ರಕಾರ ಒಬ್ಬ ಅಸುರನ ದ್ವೇಷವೇ ಗ್ರಹಣಕ್ಕೆ ಕಾರಣ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಹೊರ ಬಂದಾಗ ವಿಷ್ಣು ಮೋಹಿನಿ ರೂಪದಲ್ಲಿ ಬಂದು ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಡಲು ನಿರ್ಧರಿಸುತ್ತಾರೆ. ಆ ಸಮಯದಲ್ಲಿ ಒಬ್ಬ ಅಸುರನಾದ ರಾಹು ದೇವರಂತೆ ವೇಷ ಧರಿಸಿ ದೇವರ ನಡುವೆ ಕುಳಿತು ಬಿಡುತ್ತಾರೆ. ಮೋಹಿನಿ ರೂಪದಲ್ಲಿ ಇದ್ದ ವಿಷ್ಣು ಅದನ್ನು ತಿಳಿಯದೆ ಆ ಅಸುರನಿಗೆ ಅಮೃತವನ್ನು ನೀಡಿದರು. ಅದನ್ನು ಗಮನಿಸಿದ ಚಂದ್ರ ಹಾಗೂ ಸೂರ್ಯ ವಿಷ್ಣುವಿಗೆ ಅವನು ಅಸುರ ಎಂದು ತಿಳಿಸಿಬಿಡುತ್ತಾರೆ. ಆ ನಂತರ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಕತ್ತರಿಸಿದರು. ಆದರೆ ಅಮೃತ ಸ್ಪರ್ಶದಿಂದ ಅವನು ಸಾಯಲಿಲ್ಲ. ಆ ಅಸುರನ ತಲೆ ರಾಹು ಹಾಗೂ ದೇಹ ಕೇತುವಾಗಿ ಬಿಟ್ಟವು. ಈ ಘಟನೆಯಿಂದ ರಾಹು ಸೂರ್ಯ ಮತ್ತು ಚಂದ್ರನ ಮೇಲೆ ದ್ವೇಷವನ್ನು ಇಟ್ಟುಕೊಂಡನು. ಅದರಿಂದ ಕಾಲಕಾಲಕ್ಕೆ ರಾಹು ಚಂದ್ರನನ್ನು ನುಂಗಲು ಪ್ರಯತ್ನಿಸುತ್ತಾನೆ. ಆ ಸಮಯವೇ ಚಂದ್ರಗ್ರಹಣ ಎಂದು ಪುರಾಣ ಹೇಳುತ್ತದೆ. ಆದರೆ ರಾಹುವಿಗೆ ದೇಹವಿಲ್ಲದ ಕಾರಣ ಚಂದ್ರನು ಮತ್ತೆ ಹೊರಬಂದು ಗ್ರಹಣವನ್ನು ಮುಗಿಸುತ್ತಾನೆ. ಇನ್ನಷ್ಟು ಪುರಾಣ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.